ಅಂತೀರಾ ಅಶಿಸ್ತೇ ಜಾಸ್ತಿ ಇದೆ ನಿಮ್ಮ ಪಕ್ಷದಲ್ಲಿ ಅಂತ. ಇಲ್ಲ, ಇದೆಲ್ಲ ಕಾಲವೇ ತೀರ್ಮಾನ ಮಾಡುತ್ತೆ. ಇಲ್ಲಿವರೆಗೂ ಯತ್ನಾಳ್ ಅವರು ಮಾತನಾಡಿದ್ರು ಇಷ್ಟೆಲ್ಲ, ಎಲ್ಲಿ ಕ್ರಮ ಆಗಿದೆ? ಬಿದರನ್ನ ಎಲ್ಲಿವರೆಗೂ ಬೆಂಡ್ ಮಾಡ್ಬೋದು ಅಲ್ಲಿವರೆಗೂ ನಾವು ಬೆಂಡ್ ಮಾಡ್ತೀವಿ. ಮುರಿಯೋ ಸ್ಟೇಜ್ಗೆ ಬಂದಾಗ ಮುರಿಲೇಬೇಕಾಗ್ತದೆ. ಸೊ ಹಾಗಿದಾಗ ಈಶ್ವರಪ್ಪನವ್ರು ಹೇಳೋ ರೀತಿಯಲ್ಲಿ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರು ಟಿಕೆಟ್ ಕೊಡಿಸಿದ್ರು. 4 ಗೋಡೆಗಳ ಮಧ್ಯೆ ಏನೇನು ನಡೀತೋ ಅದನ್ನು ನಾನು ಹೇಳೋಕ್ಕಾಗಲ್ಲ. ಹಲೋ ನಮಸ್ಕಾರ, ಹಾಟ್ ಸೀಟ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಇವತ್ತಿನ ಹಾಟ್ ಸೀಟ್ನಲ್ಲಿ ಮಾಜಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವಿರೋಧ ಪಕ್ಷದ ನಾಯಕರಾದ ಮೇಲೆ ಹೇಗಿದೆ ರಾಜಕೀಯ? ವಿರೋಧ ಪಕ್ಷ ನಾಯಕ ಅಂತ ಹೇಳಿದ್ರೆ ಸದಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸುವಂಥದ್ದು, ಸರ್ಕಾರದ ತಪ್ಪುಗಳನ್ನು, ಸರ್ಕಾರಕ್ಕೆ ಜನಗಳಿಗೆ ಏನು ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗುವಂಥದ್ರಲ್ಲಿ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡುವಂಥದ್ದು ವಿರೋಧ ಪಕ್ಷದ ನಾಯಕನ ಕೆಲಸ. ನಮಗೆ ಈ ಬಾರಿ ಅಧಿವೇಶನದಲ್ಲೂ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. ಅವರೇ ಅವ್ರ ತಲೆ ಮೇಲೆ ಕಲ್ಲಾಕ್ಕೊಂತ ಇದ್ದಾರೆ. ಕನ್ನಡದ ವಿಚಾರ ಇರ್ಬೋದು, ಹನುಮ ಧ್ವಜ ವಿಚಾರ ಇರ್ಬೋದು, ಬರಗಾಲದ ವಿಚಾರ ಇರ್ಬೋದು, ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸಭೆಯಲ್ಲಿ ಕೂಗಿದೆ, ಇದೆಲ್ಲ ಇಶ್ಯೂಗಳು. ಇವೆಲ್ಲವನ್ನು ಈ ಬಾರಿ ಸಮರ್ಥವಾಗಿ ಕಾಂಗ್ರೆಸ್ ಯಾವ ರೀತಿ ಜನಗಳಿಗೆ ಅನ್ಯಾಯ ಮಾಡ್ತಾ ಇದೆ, ಯಾವ ರೀತಿ ರಾಜ್ಯಕ್ಕೆ ದ್ರೋಹ ಬಗೆತಾ ಇದೆ, ಇದನ್ನು ಸಮರ್ಥವಾಗಿ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅದನ್ನು ನಮ್ಮ ಪಾರ್ಟಿ ನಾವು ಸಮರ್ಥವಾಗಿ ಮಾಡಿದ್ದೀರಿ. ಅದೇ ವಿರೋಧ ಪಕ್ಷದ ರಾಜಕೀಯದಲ್ಲಿ ಏನು ಬದಲಾವಣೆ ಆಗಿಲ್ಲ ಈಗ ವಿರೋಧ ಪಕ್ಷರಾದ ಮೇಲೆ? ರಾಜಕೀಯದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಓದುವಂಥದ್ದು ಬದಲಾವಣೆ ಆಗಿದೆ, ಆ್ಯಕ್ಟಿವ್ ಆಗಿರುವಂಥದ್ದು ಬದಲಾವಣೆ ಆಗಿದೆ, ಜನಗಳ ಸಂಪರ್ಕ ಜಾಸ್ತಿ ಆಗಿದೆ, ಪ್ರವಾಸ ಜಾಸ್ತಿ ಆಗಿದೆ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಪ್ರವಾಸಗಳು ಜಾಸ್ತಿ ಆಗಿದೆ. ಸೊ ಇವೆಲ್ಲ ಬದಲಾವಣೆನೇ. ಹೊರ ರಾಜಕೀಯ ಕಷ್ಟನಾ ಇಲ್ಲ ಒಳ ರಾಜಕೀಯ ಕಷ್ಟನಾ? ಎರಡೂ ಕಷ್ಟನೇ. ಎರಡೂ ಒಂದೇ, ಒಂಥರ ಕತ್ತಿ 2 ಅಲಗಿದ್ದಂಗೆ. ಎರಡೂ ಮಾಡಬೇಕು ಸಮರ್ಥವಾಗಿ. ನೋಡಿ, ಎಲ್ಲ ಪಾರ್ಟಿಯಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತಂಗೂ ನಾನು ಲೀಡರ್ ಆಗಬೇಕು ಅನ್ನೋದು ಇದ್ದೇ ಇರ್ತೈತೆ. ಪ್ರತಿಯೊಬ್ಬರು ಪಾರ್ಟಿ ಹೊರಗಡೆ ವಿರೋಧ ಪಕ್ಷಗಳು ನಮ್ಮನ್ನು ವಿರೋಧ ಮಾಡುವಂಥದ್ದು ಇದ್ದೇ ಇರ್ತೈತೆ. ಇದು ನ್ಯಾಚುರಲ್. ಇವೆರಡನ್ನೂ ಕೂಡ ಯಾವ್ದು ಮ್ಯಾನೇಜ್ ಮಾಡೋದು ಯಾವ್ದು ಕಷ್ಟ? ಸ್ವಲ್ಪ ಒಳಗಡೆದೇ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಹೊರಗಡೆದನ್ನ ಫೇಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ. ಈಗ ನಮ್ಮಲ್ಲಿ ಆ ಥರದ್ದೇನೂ ಇಲ್ಲ. ಈಗ ಇರೋವಂಥ ಹೊಸ ನಾಯಕತ್ವ ಎಲ್ಲ ಬಂದಿರೋದ್ರಿಂದ ನಮ್ಮ ಒಳಗಡೆ ಅಂಥದ್ದೇನೂ ಭಾಳ ಡಿಫರೆನ್ಸಸ್ ಇರೋವಂಥದ್ದು ಈಗ ಸದ್ಯಕ್ಕೆ ಪಾರ್ಟಿಯಲ್ಲಿ ಆ ಥರದ್ದು ಏನೂ ಇಲ್ಲ. ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ವಿರೋಧ ಪಕ್ಷದ ನಾಯಕವನ್ನು ತಗೊಂಡ ನಂತರ ಪಕ್ಷದಲ್ಲಿ ಏನು ಸಮಸ್ಯೆ ಇದೆ ಅಂತ ಬಂತ? ಈ ಸಮಸ್ಯೆ ಅನ್ನೋದಕ್ಕಿಂತನೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು, ನಾನಿರ್ಬೋದು, ವಿಜಯೇಂದ್ರ ಇರ್ಬೋದು, ಒಂದು ಪ್ರಯೋಗ ರೀತಿಯಾಗಿ ನಮ್ಮನ್ನು ನಾಯಕತ್ವದ ಗುಣ ಬೆಳೀಲಿ ಅನ್ನೋ ದೃಷ್ಟಿಯಿಂದ, ಹೊಸ ನಾಯಕತ್ವ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಅಲ್ಲ, ನಿಜವಾದ ಸಮಸ್ಯೆಗಳೇನು ಅಂತ? ಸಮಸ್ಯೆಗಳು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಒಂದು ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್. ನಮ್ಮ ಪಕ್ಷದಲ್ಲಿ ಆ ಥರದ್ದೇನು ಸಮಸ್ಯೆ ಏನು ಕಾಣ್ತಾ ಇಲ್ಲ. ಈಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ. ಚುನಾವಣೆ ಬಂದಿದೆ, ಗೊಂದಲಗಳು ಸ್ವಲ್ಪ ಇದೆ, ಅಲ್ಲಲ್ಲಿ ಗೊಂದಲಗಳಿದೆ. ಅದು ಬಿಟ್ಟರೆ ಪಾರ್ಟಿ ಒಳಗಡೆ ಆ ಥರದ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಶಿಸ್ತಿನ ಪಕ್ಷ ಅಂತೀರಾ ಅಶಿಸ್ತೇ ಜಾಸ್ತಿ ಇದೆ ನಿಮ್ಮ ಪಕ್ಷದಲ್ಲಿ ಅಂತ? ನೋಡಿ, ಈ ನಮ್ಮ ಪಾರ್ಟಿನೂ ಕೂಡ ಪ್ರಜಾಪ್ರಭುತ್ವ ಇರೋವಂಥದ್ದು. ಸೊ ಶಿಸ್ತು ಅಶಿಸ್ತು ಅನ್ನೋದು ಯಾವಾಗ ತೀರ್ಮಾನ ಆಗುತ್ತೆ ಅಂತ ಹೇಳಿದಾಗ ಅವನ ನಡವಳಿಕೆಯಲ್ಲಿ ಪಕ್ಷದ ಸಿದ್ಧಾಂತದ ವಿರುದ್ಧ ಹೋದಾದಾಗ, ಸಿದ್ಧಾಂತಕ್ಕೆ ಧಕ್ಕೆ ಬಂದಾಗ ಅದು ಪಕ್ಷ ವಿರೋಧಿ ಆಗ್ತೈತೆ. ಈ ಟಿಕೆಟ್ ಕೊಡೋವಂಥ ಸಂದರ್ಭದಲ್ಲಿ ಯಾರಿಗೋ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ಅವ್ರಿಗೆ ಮನಸ್ಸಲ್ಲಿ ನೋವಿರ್ತದೆ. ವಿಚಾರದಲ್ಲಿ ಅಷ್ಟೇ ಅಲ್ಲ, ಅನೇಕರು ಅನೇಕ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದರು. ಅವ್ರ ಮೇಲೆ ಯಾವ ಕ್ರಮಗಳು ಆಗಲಿಲ್ಲ. ಇಲ್ಲ, ಶಿಸ್ತಿನ ಪಕ್ಷ ಆಗ್ಬಿಡುತ್ತೆ. ಈಗ ಅದಕ್ಕೂ ಒಂದು ಮಾನದಂಡ ಇರ್ತದೆ. ಈಗ ಎಲ್ಲಿಯವರೆಗೂ ಬಿದರನ್ನ ಎಲ್ಲಿವರೆಗೂ ಬೆಂಡ್ ಮಾಡ್ಬೋದು ಅಲ್ಲಿವರೆಗೂ ನಾವು ಬೆಂಡ್ ಮಾಡ್ತೀವಿ. ಮುರಿಯೋ ಸ್ಟೇಜ್ಗೆ ಬಂದಾಗ ಮುರಿಲೇಬೇಕಾಗ್ತದೆ. ಅದು ಸೂತ್ರ. ಅದು ಇಲ್ಲಿವರೆಗೂ ಯತ್ನಾಳ್ ಅವರು ಮಾತನಾಡಿದ್ರು ಇಷ್ಟೆಲ್ಲ, ಎಲ್ಲಿ ಕ್ರಮ ಆಗಿದೆ ಅವ್ರ ಮೇಲೆ? ಯತ್ನಾಳ್ ಅವರು ಈಗಾಗಲೇ ಕೇಂದ್ರದ ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ. ಈ ಕಳೆದ ಹಲವಾರು ತಿಂಗಳಿಂದ ಸೈಲೆಂಟ್ ಆಗಿದ್ದಾರೆ ಅವರು ಕೂಡ. ಅವರೆಲ್ಲರೂ ಹೇಳೋದು ಮೋದಿ ದೇಶದ ಪ್ರಧಾನಿ ಆಗಬೇಕು, ಪಾರ್ಟಿ ಗ್ರೇಟ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಅವ್ರಿಗೆ ವೈಯಕ್ತಿಕ ಅವ್ರದ್ದೇ ಕೆಲವು ಬೇಜಾರುಗಳು ಇರ್ತದೆ. ವೈಯಕ್ತಿಕ ಸಂಬಂಧದ ಮೇಲೆ ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟೇ. ಪಾರ್ಟಿ ವಿರುದ್ಧವಾಗಿ ಅವ್ರೇನು ಮಾತಾಡ್ತಾ ಇಲ್ಲ. ಮತ್ತು ಕೇಂದ್ರದ ನಾಯಕರ ವಿರುದ್ಧ. ಅದರಿಂದ ಪಾರ್ಟಿ ಒಳಗಡೆ ಒಳಗಡೆ ಇರೋವಂಥದ್ದನ್ನ ಸರಿ ಮಾಡ್ಕೊಳ್ಬೇಕು. ಅದನ್ನು ಸರಿ ಮಾಡ್ತೀರಿ, ಚುನಾವಣೆ ಮುಗಿದ ತಕ್ಷಣ ಮಾಡ್ತೀರಿ. ಎಲ್ಲಿವರೆಗೂ? ಆ ಪೋಸ್ಟಿಗೆ 2,500 ಕೋಟಿ ಕೊಟ್ಟರೆ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂದರು, ಕ್ರಮ ಇಲ್ಲ. ಅದಾದಮೇಲೆ ಅಪ್ಪ ಮಕ್ಕಳ ವಿಚಾರದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಮುಗಿಬಿದ್ರು, ನೋ ಆ್ಯಕ್ಷನ್.
ಅಂದ್ರೆ ಇವೆಲ್ಲವೂ ಕೂಡ ಸರಿ ಇದೆ ಅವ್ರು ಹೇಳ್ತಾ ಇರೋದು ಅಂತ ಅರ್ಥನ ಬಿಜೆಪಿ ಪಕ್ಷದಲ್ಲಿ? ಇಲ್ಲ, ಇದೆಲ್ಲ ಕಾಲವೇ ತೀರ್ಮಾನ ಮಾಡುತ್ತೆ. ಈಗಾಗಲೇ ರಾಷ್ಟ್ರೀಯ ನಾಯಕ ಕರೆದು ಮಾತಾಡಿರೋದ್ರಿಂದ ಈಗ ಬಾಣ ಅಂತೇಳಿ ಪ್ರಕಾರ 90% ಕೂಡ ಅದಕ್ಕೆ ಕೇಳಿದ್ ನಾನು, ಶಿಸ್ತಿನ ಪಕ್ಷ ಅಲ್ಲ ಇದು, ಅಶಿಸ್ತಿನ ಪಕ್ಷವಾಗ್ಬಿಟ್ಟಿದೆ. ಪ್ರಶ್ನೆನೇ ಇಲ್ಲ. ಬಿಜೆಪಿ ಯಾವತ್ತೂ ಕೇಡರ್ ಪಾರ್ಟಿ, ಶಿಸ್ತಿನ ಪಾರ್ಟಿ. ಯಡಿಯೂರಪ್ಪನವ್ರ ಕಂಡ್ರೆ ಹಿರಿಯ ನಾಯಕರಿಗೆ ಆಗ್ತಾ ಇಲ್ಲ, ಬಹಳಷ್ಟು ನಾಯಕರುಗಳಿಗೆ ಅಸಮಾಧಾನ ಇದೆ. ಹಾಗೇನಿಲ್ಲ, ಯಡಿಯೂರಪ್ಪನವರು ಕೂಡ ಭಾಳ ವರ್ಷ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 4 ಬಾರಿ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ದೃಷ್ಟಿಯಿಂದನೂ ಹಿರಿಯ ನಾಯಕರವರು. ಆ ದೃಷ್ಟಿಯಿಂದ ಅವರಿಗೆ ನಾವೇನು ಗೌರವ ಕೊಡಬೇಕೋ ಅದನ್ನು ಗೌರವ ಕೊಡಬೇಕಾಗ್ತದೆ. ಹಿರಿಯರು ಯಾರು ಕೊಡ್ತಾ ಇಲ್ಲ ಅಂತ? ಇಲ್ಲ, ಈಶ್ವರಪ್ಪನವ್ರು ಕೊಡ್ತಾ ಇಲ್ಲ. ಅಲ್ಲ, ಈಶ್ವರಪ್ಪನವ್ರದ್ದು ಬೇರೆ ವಿಚಾರ, ಅವ್ರದ್ದು ಹೇಗೆ ಬೇರೆ ವಿಚಾರ ಆಗ್ಬಿಡುತ್ತೆ? ಇಲ್ಲ ಇಲ್ಲ, ಪಕ್ಷ ಕಟ್ಟಿರೋದ್ರಲ್ಲೂ ಈಶ್ವರಪ್ಪನವ್ರ ಪಾತ್ರ ಇಲ್ಲ? ಎಲ್ಲರ ಪಾತ್ರನೂ ಇದೆ. ಪಕ್ಷ ಕಟ್ಟಿರೋದು ಎಲ್ಲರ ಪಾತ್ರ ಇದೆ. ನಾನು ಸುಮಾರು 45 ವರ್ಷ ಕೆಲಸ ಮಾಡಿದ್ದೀನಿ ಪಾರ್ಟಿಯಲ್ಲಿ. ಬೆಂಗಳೂರಲ್ಲಿ ನಾನು, ಅನಂತಕುಮಾರ್ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಈಶ್ವರಪ್ಪ ಇರ್ಬೋದು, ನಾವೆಲ್ಲರೂ ಕೆಲಸ ಮಾಡಿದ್ರಿ. ಭಾಳ ವರ್ಷಗಳು ಒಟ್ಟಿಗೆ ಕೆಲಸ ಮಾಡಿದಿರಿ, ಹೋರಾಟ ಮಾಡಿದಿರಿ. ಆದರೆ ಈಶ್ವರಪ್ಪನವ್ರ ವಿಚಾರ ಬಂದಾಗ, ಈಶ್ವರಪ್ಪನವ್ರ ಟಿಕೆಟ್ ಪ್ರಶ್ನೆ ಬಂದಾಗ ಯಡಿಯೂರಪ್ಪನವರು ಅವರಿಬ್ಬರು ಮಾತಾಡಿರುವಂಥದ್ದು. ಪಾರ್ಟಿ ಹೈಕಮಾಂಡಲ್ಲಿ ಅದನ್ನ ಮಾತುಕತೆ ಗಮನಕ್ಕೆ ಬಂದಿಲ್ಲ. ಇದು ಅವರಿಬ್ಬರ ಮಧ್ಯೆ ನಡೆದಿರುವಂಥದ್ದು. ಈಗ ಬಂಡಾಯ ಎದ್ದಿದ್ದಾರೆ. ಇಲ್ಲ, ನನಗನ್ಸುತ್ತೆ ಅದೇನು, ನನಗೂ ಗೊತ್ತಿದೆ ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರು ಭಾಳ ಸರಿ ಈ ಥರದ್ದು ಆಗಿದೆ. ಆದಾಗೆಲ್ಲನೂ ಕೂಡ ಸುಖಾಂತ್ಯನೇ ಆಗಿದೆ, ಈಗೂ ಸುಖಾಂತ್ಯ ಆಗುತ್ತೆ. ಈಶ್ವರಪ್ಪನವ್ರು ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ? ತಪ್ಪೇನೂ ಇಲ್ಲ. ಆದರೆ ನೋಡಿ, ಅವ್ರು ಮಾತಾಡಿರೋವಂಥದ್ದು ನಮ್ಮ ಕೇಂದ್ರದ ನಾಯಕರ ಗಮನಕ್ಕೂ ಬಂದಿರಲಿಲ್ಲ, ನಮಗೂ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅವರಿಬ್ಬರು ಮಾತಾಡಿದ್ದಾರೆ ಅಂತ ಈಗ ಪತ್ರಿಕೆಯಲ್ಲಿ ಈಶ್ವರಪ್ಪನವ್ರು ಹೇಳ್ತಾ ಇರೋದ್ರಿಂದ ಗೊತ್ತಾಗಿತ್ತು. ಇದನ್ನೆಲ್ಲ ನಾವು ಒಂದು ಕಡೆ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು, ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಆದ್ದರಿಂದ ಈಶ್ವರಪ್ಪನವರು ಸಡನ್ನಾಗಿ ಈ ಥರ ಸ್ಪರ್ಧೆ ಮಾಡ್ತೀನಿ ಅನ್ನೋ ತೀರ್ಮಾನ ತೆಗೆದುಕೊಂಡಿರೋದು ಸರಿಯಲ್ಲ. ಅದನ್ನು ಯಡಿಯೂರಪ್ಪನವ್ರ ಮಗನಿಗೆ ಕೊಡೋಕ್ಕಾಗತ್ತೆ ಅನ್ನೋದಾದರೆ ಈಶ್ವರಪ್ಪನವ್ರ ಮಗನಿಗೆ ಯಾಕೆ ಕೊಡೋಕ್ಕಾಗಲ್ಲ? ನೋಡಿ, ಅವರು ಸಿಟ್ಟಿಂಗ್ MP ಅವರು, ಮತ್ತು ರಾಘವೇಂದ್ರ ಅವರು ಸಿಟ್ಟಿಂಗ್ MP. ನೀವು ಬದಲಾವಣೆ ಮಾಡಿಲ್ವಾ? ಅಲ್ಲ, ಅವ್ರಿಗೆ ಬದಲಾವಣೆ ಮಾಡೋಕ್ಕೆ ಏನು ಕಾರಣ ಬೇಕು? ಪ್ರತಾಪ್ ಸಿಂಹ ಅವ್ರದ್ದು ಏನು ಕಾರಣ ಆಯ್ತು ಬದಲಾವಣೆ ಮಾಡೋಕ್ಕೆ? ನಾವು ಫಸ್ಟು ಶಿವಮೊಗ್ಗದ್ದು ಮಾತಾಡೋಣ. ಅಲ್ಲ, ನೀವು ಬದಲಾವಣೆ ಮಾಡೋ ವಿಚಾರ ಅಲ್ಲಲ್ಲ, ಅವ್ರನ್ನ ಬದಲಾವಣೆ ಮಾಡಬೇಕಾದ ಏನು? ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲರ ಜೊತೆನೂ ಒಳ್ಳೆ ಸಂಬಂಧ ಪ್ರತಾಪ್ ಸಿಂಹ ಅವ್ರು ಮಾಡಲಿಲ್ವಾ? ಅಲ್ಲಲ್ಲ, ಪ್ರತಾಪ್ ಸಿಂಹದು ಅಲ್ಲಿ ಮೈಸೂರು ಒಡೆಯರು ನಾವು ಸ್ಪರ್ಧೆ ಮಾಡ್ತೀರಿ ಅಂತ ಬಂದಿದ್ದಕ್ಕೋಸ್ಕರ ಅವ್ರಲ್ಲ ಒಂದು ಆಪ್ಷನ್ ಬಂತಷ್ಟೇ. ಇಲ್ಲೂ ಆ ಥರದ್ದು ತುಂಬಾ ಜನ ಇಲ್ಲ, ಆ ಥರದ್ದು ಯಾರು ಕೇಳೇ ಇಲ್ಲ. ಶಿವಮೊಗ್ಗದಲ್ಲಿ ಟಿಕೆಟನ್ನು ನಾನು ಕೂಡ ಕೋರ್ ಕಮಿಟಿಯಲ್ಲಿದ್ದೀನಿ, ಚುನಾವಣಾ ಕಮಿಟಿಯಲ್ಲಿದ್ದೀನಿ, ರಾಷ್ಟ್ರೀಯ ಚುನಾವಣಾ ಸಮಿತಿಯಲ್ಲೂ ನಾನು ಭಾಗವಹಿಸಿದ್ದೀನಿ 3 ಬಾರಿ. ಅಲ್ಲಿ 2ನೇ ಹೆಸರು ಯಾವುದು ಬಂದಿಲ್ಲ. ಈಗ ಶಿವಮೊಗ್ಗದಲ್ಲಿ 2ನೇ ಹೆಸರು ಯಾರಾದರೂ ಕೇಳಿದ್ರೆ ಶಿವಮೊಗ್ಗದಲ್ಲಿ ಕೊಟ್ಬಿಡ್ತಾರಾ? ಅಲ್ಲ, ಅಲ್ಲಿ ಯಾರ್ದು ಹೆಸರೇ ಬಂದಿಲ್ಲ ಅಂತ ಹೇಳಿದ್ರೆ ಇನಾನಿಮಸ್ ಆಗಿ ಅವರೊಬ್ಬರ ಹೆಸರು. ಯದುವೀರ್ ಅವರು 1 ತಿಂಗಳ ಹಿಂದೆ ಅಷ್ಟೇ ಅನೌನ್ಸ್ ಆಗೋಕ್ಕಿಂತ ಮುಂಚಿತವಾಗಿ ನನಗೆ ಯಾರು ಏನೋ ಗೊತ್ತಿಲ್ಲ, ನಾನು ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಅವ್ರನ್ನ ಒತ್ತಾಯಪೂರ್ವಕವಾಗಿ ತಂದು ಯದುವೀರ್ ಅವ್ರನ್ನ ಮೈಸೂರಲ್ಲಿ ಹಾಕ್ತೀರಾ? ಅದೆಲ್ಲ ಸುಳ್ಳು. ಶಿವಮೊಗ್ಗದಲ್ಲಿ ಬೇರೆದವ್ರನ್ನ ಸುಮಾರು 2-3 ತಿಂಗಳಿಂದಾನೇ ಚರ್ಚೆ ಆಗಿತ್ತು, ಮಾತುಕತೆ ಆಗಿತ್ತು. ಕೇಳ್ತಾ ಇರೋದು ಈಶ್ವರಪ್ಪನವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಯಡಿಯೂರಪ್ಪನವ್ರ ಮಗನಿಗೆ ಕೊಡೋದಾದ್ರೆ ಈಶ್ವರಪ್ಪನವ್ರ ಮಗನಿಗೆ ಯಾಕಿಲ್ಲ? ಕಾರಣ ಏನು? ನೋಡಿ, ಮಕ್ಕಳು ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ. ಮತ್ತೆ ಮಕ್ಕಳು ಅನ್ನೋ ಪ್ರಶ್ನೆ ಅಲ್ಲ. ಅವರು ಸಿಟ್ಟಿಂಗ್ MP ಇದ್ದಾರೆ, ಅವ್ರು ಮೊದಲಿಂದ MP ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಕೊಟ್ಟಿದ್ದೀರಿ ಅಷ್ಟೇ. ಈಶ್ವರಪ್ಪನವ್ರ ಮಗನ ಕೊಡಬಾರ್ದು ಅಂತ ಏನಿಲ್ಲ. 15-16 ಜನ ಸಿಟ್ಟಿಂಗ್ ಬದಲಾವಣೆ ಮಾಡಿದ್ದೀರಾ. ನೋಡಿ, ಈಶ್ವರಪ್ಪನ ಮಗನ ಕೊಡಬಾರ್ದು ಅಂತ ಇಲ್ಲ, ಅವಕಾಶ ಆಗಲಿಲ್ಲ. ಈ ಸರಿ ಅವಕಾಶ, ಆ ಥರದ ಅವಕಾಶಗಳು ಕ್ರಿಯೇಟ್ ಆಗಿಲ್ಲ. ಈಗ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ನಿಲ್ಲಬೇಕು ಅಂತ ಸ್ಪರ್ಧೆ ಆಯಿತು. ಬಸವರಾಜ ಬೊಮ್ಮಾಯಿ ನಿಲ್ದ ತಕ್ಷಣನೇ ಅಲ್ಲಿ ಈಶ್ವರಪ್ಪನವ್ರ ಮಗ ನಿಲ್ಬೇಕು ಕಾಂತೇಶ್ ಅಂತ ಇತ್ತು, ಅಲ್ಲಿ ಸ್ಪರ್ಧೆ. ಅವ್ರು ಹೇಳ್ತಾರೆ ನಾನು ಎಲ್ಲೂ ಕೇಳಿರಲಿಲ್ಲ, ನಾನು ನಿಲ್ಲಕ್ಕೆ ಕೇಳಿದ್ರೆ ಅದಕ್ಕೆ ನಿಲ್ತಾ ಇದ್ದೀನಿ ಅಂತ ಹೇಳಿ. ಕಾಂತೇಶ್ ಅವರು 2 ವರ್ಷದಿಂದ ಓಡಾಡ್ತಾ ಇದ್ರು. ಅದನ್ನು ಡೆಲ್ಲಿಯವರು ಸರ್ವೆ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಬೊಮ್ಮಾಯಿಯವ್ರ ಹೆಸರು ನಂಬರ್ 1 ಬಂದಿದ್ದರಿಂದ ಬೊಮ್ಮಾಯಿಯವ್ರಿಗೆ ನಿಲ್ಲಬೇಕು ಅಂತ ಕೇಂದ್ರ ನಾಯಕರು ಹೇಳಿದ್ದಾರೆ, ಅದಕ್ಕೋಸ್ಕರ ನಿಂತಿದ್ದಾರೆ ಅಷ್ಟೇ. ಅದರಲ್ಲಿ ಸರ್ವೆ ಬಿಟ್ಟು ಬೇರೆ ಏನು ಪ್ರಶ್ನೆನೇ ಇಲ್ಲ. ಹಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆಯಲ್ಲಿ ಅವ್ರ ಹೆಸರು ಬಂದಿರೋದ್ರಿಂದ ಅವ್ರಿಗೆ ಅವಕಾಶ ಮಾಡ್ತಾರೆ. ಸದಾನಂದ ಗೌಡ್ರ ಕಥೆ ಏನು? ಸದಾನಂದಗೌಡರು ಅವರು ನಾವೆಲ್ಲರೂ ಅವ್ರನ್ನ ನಿಲ್ಲಬೇಕು ಅಂತಲೇ ಹೇಳಿದ್ದು. ಬಟ್ ಅವ್ರದ್ದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರು ಹಿಂದೆ ನಾನು ನಿಲ್ಲಲ್ಲ ಅಂತ ಘೋಷಣೆ ಮಾಡಿದ್ರು. ರಾಜಕೀಯದಿಂದ ನಿವೃತ್ತಿ, ಪಾರ್ಟಿ ಕೆಲಸ ಮಾಡ್ತೀವಿ, ಈ ಥರದ್ದೆಲ್ಲ ಹೇಳಿದ್ರಿಂದ ಕೇಂದ್ರದ ನಾಯಕರು ಹಿಂದೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಟರು ಅವರು. ಶೋಭಾ ಅವ್ರಿಗೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಪ್ರತಿರೋಧ ಬಂತು, ಅಲ್ಲಿನ ಕಾರ್ಯಕರ್ತರು ಪ್ರತಿರೋಧ ಬಂತು. ಆ ದೃಷ್ಟಿಯಿಂದ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಇದು ಒಂದು ರೀತಿ ಕಾಕತಾಳೀಯ ಅಷ್ಟೇ. ಇದು ಕಾಕತಾಳೀಯ. ನಂಬಿಸಿ ಕೈ ಕೊಟ್ಟರು, ನನಗೆ ನಂಬಿಸಿ ಚೂರಿ ಹಾಕ್ಬಿಟ್ರು ಸದಾನಂದ ಗೌಡರು. ನಾನು ಬೇಡ ಅಂತ ಬಿಟ್ಟಿದ್ದೆ, ನನ್ನನ್ನು ಬಂದುಬಿಟ್ಟು ಮನೆಗೆಲ್ಲ ಕರೆದ್ಬಿಟ್ಟು ನಾನು ನಿಂತು ಹೋದವ್ರು ನಾವೇ. ನಾನು, ಬೊಮ್ಮಾಯಿಯವರು, ಅಶ್ವಥ್ ನಾರಾಯಣ್ ಹೋದವ್ರು ನಾವು ಒಳ್ಳೇದಾಗಲಿ ಅಂತ ಹೋಗಿದ್ದು. ನಾವು ಕೆಟ್ಟದ್ದು ಬಯಸಕ್ಕೆ ಹೋದ್ರಾ?
ಒಳ್ಳೇದಾಗ್ಲಿ ಆಮೇಲೆ ಅವ್ರು- ಟಿಕೆಟ್ ಕೊಡಿಸ್ತಾರೆ. ಒಳ್ಳೇದಾಗ್ಲಿ ಆಮೇಲೆ ಅಂತ- ಆಸೆಗಳನ್ನೆಲ್ಲ ಅಲ್ಲಲ್ಲ. ಹಾಳು ಮಾಡಿಬಿಟ್ರಿ ನೀವು. ಇಡೀ ಕೋರ್ ಕಮಿಟಿಯಲ್ಲಿ ಕರ್ನಾಟಕದಲ್ಲಿ ನಡೆದಂಥ ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡ್ರ ಹೆಸರೇ ಕಳಿಸಿದ್ದು. ಡೆಲ್ಲಿಯಲ್ಲೂ ಕೂಡ ನಾವು ಸದಾನಂದ ಗೌಡ್ರ ಪರವಾಗೇ ಬ್ಯಾಟಿಂಗ್ ಮಾಡಿದ್ದು ನಾವು. ಸೊ ಹಾಗಿದ್ದಾಗ ಈಶ್ವರಪ್ಪನವ್ರು ಹೇಳೋ ರೀತಿಯಲ್ಲಿ ಯಡಿಯೂರಪ್ಪನವರೇ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಿಸಿದ್ರು. ಇಲ್ಲ, ಅದನ್ನು ನಾನು 4 ಗೋಡೆಗಳ ಮಧ್ಯೆ ಏನೇನು ನಡೀತೋ ಅದನ್ನು ನಾನು ಹೇಳೋಕ್ಕಾಗಲ್ಲ. ನೋಡಿ, ಕೇಂದ್ರ ನಾಯಕರು ತೀರ್ಮಾನ ಮಾಡಿದರೆ ಕಮಿಟಿ ಸದಾನಂದ ಗೌಡ್ರ ಕರ್ನಾಟಕದಲ್ಲಿರುವಂಥ ಅಷ್ಟು ಕೋರ್ ಸ್ಥಾನಗಳನ್ನು ಕಮಿಟಿಯಲ್ಲಿ ಸದಾನಂದ ಕೇಂದ್ರ ಗೌಡ್ರ ನಾಯಕರು ಹೆಸರು ತೀರ್ಮಾನ ಒಂದೇ ಮಾಡಿದ್ದಾರೆ. ಹೋಗಿದೆ ಅನ್ನೋದಾದ್ರೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಹೇಗೆ ಬರುತ್ತೆ ಅಲ್ಲಿಗೆ? ನೋಡಿ, ಕೇಂದ್ರ ನಾಯಕರು ಎಲ್ಲೆಲ್ಲಿ ಯಾರನ್ನ ಸ್ಪರ್ಧೆ ಮಾಡಬೇಕು ಅಂತ ಅಲ್ಟಿಮೇಟ್ ಆಗಿ ತೀರ್ಮಾನ ಮಾಡೋದು ಅವರೇ. Fine, ನಮ್ಮ ಸಜೆಷನನ್ನು ನಾವು ಕೊಟ್ಟಿದ್ದೀರಿ, ಸದಾನಂದ ಗೌಡ್ರೆ ಆಗಬೇಕು ಅಂತ ನಮ್ಮ ಸಜೆಷನ್ ಕೊಟ್ಟಿದ್ದೀರಿ. ಅಲ್ಟಿಮೇಟಾಗಿ ಅವರು ಅವ್ರದ್ದೇ ಆದಂಥ ಸರ್ವೆ ಇರ್ಬೋದು, ಅವ್ರದ್ದೇ ಆದಂಥ ಮಾನದಂಡಗಳು ಏನಿರ್ಬೋದು ಅದ್ರ ಪ್ರಕಾರ ಮಾಡಿದ್ದಾರೆ. ಅದನ್ನು ನಾವು ಚಾಚು ತಪ್ಪದೆ ಪಾಲ್ತೀರಿ. ಯಾರೇ ಆದ್ರೂ ನಾವು ಸದಾನಂದ ಗೌಡ್ರ ಹೆಸರು ಹೇಳಿದರೂ ಕೂಡ ಶೋಭಾ ಅವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು, ಕೆಲಸ ಮಾಡಲೇಬೇಕು, ಮಾಡ್ತಾರೆ ಕಾರ್ಯಕರ್ತರು. ಯಡಿಯೂರಪ್ಪನವ್ರ ವಿರೋಧ ಹಾಕ್ಕೊಂಡ್ರೆಲ್ಲ ಮೂಲೆ ಗುಂಪಾಗೋದ್ರು. ಇಲ್ಲ, ಆ ಥರದ ನೋಡಿ, ನಮ್ಮ ಪಾರ್ಟಿ ಯಾವುದೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋ ಪಾರ್ಟಿ ಅಲ್ಲ, ಇದು ಕೇಡರ್ ಪಾರ್ಟಿ. ಈಗ ಹಿಂದೆ ಪ್ರಧಾನಮಂತ್ರಿಗಳಾಗಿ ನಮ್ಮ ಬೇಕಾದಷ್ಟು ಜನ ನಮ್ಮಲ್ಲಿದ್ದರು. ಓಕೆ, ವಾಜಪೇಯಿ ಇದ್ದರು, ಈಗ ನರೇಂದ್ರ ಮೋದಿ ಇದ್ದಾರೆ. ನಮ್ದು ಆ ಥರದ್ದೇನಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಮೇಲೆ ನಮ್ಮ ಪಾರ್ಟಿ ಯಾವತ್ತೂ ಡಿಪೆಂಡ್ ಆಗಿಲ್ಲ, ದೇಶದಲ್ಲಿ ಎಲ್ಲೂ ಆಗಿಲ್ಲ. ಈಗ ನೋಡಿದ್ರೆ ಮಧ್ಯಪ್ರದೇಶದಲ್ಲಿ 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಅಲ್ಲಿಂದ ತೆಗೆದುಹಾಕಿದ್ರು. ನಮ್ಮ ಪಾರ್ಟಿಯಲ್ಲಿ ಎಲ್ಲರನ್ನೂ ಕೂಡ ಅಂದರೆ ಕೇಡರ್ ಬೇಸ್ ಪಾರ್ಟಿ ಅಂತ ಅದಕ್ಕೆ ಹೇಳಿದೆ. ಯಾವುದೇ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನೂ ಕೂಡ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ನಮ್ಮ ಪಾರ್ಟಿ ಕೊಡುತ್ತೆ. ಅಲ್ವಾ ವಿರೋಧ ಹಾಕ್ಕೊಂಡವ್ರನ್ನೆಲ್ಲ ಮೂಲೆ ಗುಂಪಾಗೋದ್ರು ಅಂತೇಳಿ? ಇಲ್ಲ, ಆ ಥರ ನಮ್ಮ ಪಾರ್ಟಿ ಈಗ ನೋಡಿ ಕೇಂದ್ರದ ನಾಯಕತ್ವನೂ ಸ್ಟ್ರಾಂಗ್ ಬಟ್ ಬಹುದೊಡ್ಡ ಆರೋಪ ಬರುತ್ತೆ, ಯಡಿಯೂರಪ್ಪನವರು ತಮ್ಮ ಮಗ ವಿಜೇಂದ್ರ ಅವರನ್ನ ರಾಜಕೀಯವಾಗಿ ಬೆಳೆಸ್ಕೊಳ್ಳೋಕ್ಕೋಸ್ಕರ ಲಿಂಗಾಯತ ಲೀಡರ್ಸ್ಗಳನ್ನೆಲ್ಲ ಸೈಡ್ ಲೈನ್ ಮಾಡ್ಬಿಟ್ರು. ಇಲ್ಲ, ನಾನು ಅದನ್ನು ಒಪ್ಪಲ್ಲ. ಜಗದೀಶ್ ಶೆಟ್ಟರ್ ಅವ್ರನ್ನ ಸೆಂಟ್ರಲ್ ಕಳ್ಸಕ್ಕೆ ಅವ್ರನ್ನ ಪ್ಲಾನ್ ಮಾಡಿದ್ರು. ಸೋಮಣ್ಣ ಅವರನ್ನ ಅಲ್ಲಿ ಸೋಲ್ಸಿದ್ರು. ಈಗ ಸೋಮಣ್ಣ ಅವ್ರನ್ನ ಸೆಂಟ್ರಲ್ ಕಳಿಸ್ಬಿಡ್ತಾರೆ, ಇಲ್ಲಿ ಮಗನಿಗೆ ಕ್ಲಿಯರ್ ಆಗುತ್ತೆ. ಪ್ರತಾಪ್ ಸಿಂಹ ಅವರು ವಿರೋಧ ಹಾಕೊಂಡಿದ್ರು, ಅವ್ರನ್ನೂ ಸೈಡ್ ಲೈನ್ ಮಾಡಿದ್ರು. CT ರವಿ ಅವರು ವಿರೋಧ ಹಾಕೊಂಡ್ರು, ಅವರು ಸೈಡ್ ಲೈನ್ ಮಾಡಿದ್ರು. ನಮ್ಮ ಪಾರ್ಟಿ ಲಿಂಗಾಯತರ ಪಾರ್ಟಿ ಅಲ್ಲ, ನಮ್ಮ ಪಾರ್ಟಿ ಹಿಂದೂಗಳ ಪಾರ್ಟಿ. ಅದರಲ್ಲಿ ಒಕ್ಕಲಿಗರು ಬರ್ತಾರೆ, ಬ್ಯಾಕ್ವರ್ಡ್ ಬರ್ತಾರೆ, ಎಸ್ಸಿಗಳು ಬರ್ತಾರೆ. ನನ್ನ ಪ್ರಶ್ನೆ ಅದಲ್ಲ. ಲಿಂಗಾಯತರ ಲಿಂಗಾಯತರನ್ನೆಲ್ಲ ತುಳಿದ್ರು ಅಂತ ಹೇಳ್ತಾ ಇದ್ದೀರಿ ಅಷ್ಟೇ. ಇಲ್ಲ, ಆ ಥರದ್ದು ಏನೂ ಇಲ್ಲ. ಯಡಿಯೂರಪ್ಪನವರು ಲಿಂಗಾಯತ ಲೀಡರ್ಸ್ಗಳನ್ನು ತುಳಿಯೋದಷ್ಟೇ ಅಲ್ಲ, ವಿಜಯೇಂದ್ರ ಅವರ ದಾರಿಯಲ್ಲಿ ಯಾರ್ಯಾರು ಲೀಡರ್ಸ್ಗಳು ಬರ್ತಾರೆ ಅವ್ರನ್ನ ಸೈಡ್ ಲೈನ್ ಮಾಡೋ ಕೆಲಸವನ್ನ ಯಡಿಯೂರಪ್ಪನವರು ಮಾಡಿದ್ರು, ಅತ್ಯಂತ ವೆಲ್ ಪ್ಲಾನ್ಡ್ ಆಗಿ, ಚಾಣಾಕ್ಷತನದಿಂದ ಅನ್ನುವಂಥ ಆರೋಪ ಇದೆ. ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಯಾಕೆ ಮುಖ್ಯಮಂತ್ರಿ ಆದರು? ಮುಗಿತಲ್ಲ, 65ಕ್ಕೆ ಬಂದ್ರು, ಸೈಡ್ ಆದ್ರು. ಮುಖ್ಯಮಂತ್ರಿ ಆದ್ರಲ್ಲ, ಯಡಿಯೂರಪ್ಪನವರು ಇದ್ದಾಗೆ ಮುಖ್ಯಮಂತ್ರಿ ಆದ್ರಲ್ಲ. ಈಗೆಲ್ಲ ಕ್ಲಿಯರ್ ಆಗೋಯ್ತಲ್ಲ. ಈಶ್ವರಪ್ಪನವ್ರ ಸೈಡ್ ಲೈನ್, ಸದಾನಂದ ಗೌಡ ಸೈಡ್ ಲೈನ್, ಜಗದೀಶ್ ಶೆಟ್ಟರ್ ಅವ್ರ ಕಡೆಗೆ ಆದ್ರು, ಬೊಮ್ಮಾಯಿ ಅವರು ಸೆಂಟರ್ಗೆ ಹೋಗ್ತಾ ಇದ್ದಾರೆ, ಸೋಮಣ್ಣ ಅವರು ಸೆಂಟರ್ ಕಡೆಗೆ ಹಾಕ್ತಾ ಇದ್ದೀರಾ, ಪ್ರತಾಪ್ ಸಿಂಹ ಅವರು ಟಿಕೆಟ್ ತಪ್ಪಿಸಿದ್ರಿ, CT ರವಿ ಅವರು ತಪ್ಪೋಯ್ತು. ಹೊಸದಾಗಿ ಬರುವಂತ ಲೀಡರ್ಸ್ ಯಾರು ಕಾಣಬಾರ್ದು. ನಾ ಇದ್ದೀರಿ, ಇನ್ನು ಯತ್ನಾಳ್ ಅವರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ. ಯತ್ನಾಳ್ ಅವರು ಆಲ್ರೆಡಿ ವಿರೋಧ ಹಾಕೊಂಡಾಗಿದೆ, ಏನಿಲ್ಲ, ಮನ್ನಣೆನೇ ಇಲ್ಲ ಯತ್ನಾಳ್ ಅವ್ರ ವಿಚಾರದಲ್ಲಿ. ಅವರು ನಮ್ಮ ಲೀಡ್ರೆ,